ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಇತಿಹಾಸವನ್ನು ಪ್ರಾರಂಭ ಮಾಡೋಣ. ಕರ್ನಾಟಕ ಇತಿಹಾಸದ ರಾಜಮನೆತನಗಳನ್ನ ನೋಡುತ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗಳು ಮೊದಲು ನಿಮಗೆ ಬರುತ್ತವೆ. ಪ್ರಾರಂಭ ಮಾಡೋಣ. ಕರ್ನಾಟಕ ಎಂಬ ಪದ ಮೊದಲ ಬಾರಿಗೆ ಮೂಡಿಬಂದದ್ದು ಮಹಾಭಾರತ ಸಭಾಪರ್ವದಲ್ಲಿ. ಚೆನ್ನಾಗಿ ನೋಡಿ ಸ್ನೇಹಿತರೆ, ಕರ್ನಾಟಕ ಮುಂದೆ ನೋಡ್ತಾ ಹೋದರೆ ಕರ್ನಾಟಕ ಎಂಬ ಪದ ಮೊದಲ ಬಾರಿಗೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕಂಡುಬರುತ್ತೆ. ಕರ್ನಾಟಕ ಎಂಬ ಪದ ಮಹಾಭಾರತದ ಸಭಾಪರ್ವದಲ್ಲಿ ಕಂಡುಬಂದರೆ ಕರ್ನಾಟಕ ಎಂಬ ಪದ ಭೀಷ್ಮ ಪರ್ವದಲ್ಲಿ ಕಂಡುಬರುತ್ತೆ. ಹಾಗೆ ಕರುನಾಡರ್ ಎಂಬ ಕೃತಿಯನ್ನು ರಚಿಸಿದವರು ಇಳಂಗೋವಿಡಿಗಲ್. ಇವರು ಶಿಲಪ್ಪದಿಕಾರಂ ಎಂಬ ತಮಿಳು ಕಾವ್ಯದಲ್ಲಿ ಇದನ್ನು ರಚಿಸಲಾಗಿದೆ. ಕರುನಾಡರ್ ಎಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದಂಥ ನಾಡು. ಕರುನಾಡರ್ ಎಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದಂಥ ನಾಡು. ಹಾಗೆ ಮುಂದೆ ನೋಡುತ್ತಾ ಹೋದರೆ ಮೌರ್ಯರ ರಾಜಮನೆತನವನ್ನು ನೋಡುತ್ತಾ ಹೋಗೋಣ. ಕರ್ನಾಟಕದ ಪ್ರಸಿದ್ಧ ರಾಜಮನೆತನ ಮೌರ್ಯರು. ಇವರು ಕ್ರಿಸ್ತಪೂರ್ವ 323ರಿಂದ ಕ್ರಿಸ್ತಪೂರ್ವ 187ರವರೆಗೆ ಕರ್ನಾಟಕವನ್ನು ಆಳಿರ್ತಾರೆ. ಕರ್ನಾಟಕದ ಭೂ ಪ್ರದೇಶವನ್ನು ಆಳಿದ ಮೌರ್ಯರ ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೊದಲನೇ ಪ್ರಶ್ನೆ. ನಂತರ ಈತನ ಗುರು ಯಾರು? ಮೌರ್ಯರ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅವನ ಗುರು ಭದ್ರಬಾಹು. ಇವನು ಹೇಗೆ ಮರಣವನ್ನು ಹೊಂತಾರಂದರೆ, ಈತನು ತನ್ನ ಗುರು ಭದ್ರಬಾಹುನೊಂದಿಗೆ ಶ್ರವಣಬೆಳಗೊಳದಲ್ಲಿ ಒಂದು ಸಲ್ಲೇಖವನ್ನು ಕೈಗೊಳ್ತಾರೆ. ಸಲ್ಲೇಖನ ವೃತ್ತವನ್ನು ಕೈಗೊಂಡು ಮರಣವನ್ನು ಹೊಂತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇವರ ಶಾಸನಗಳು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಿ ದೊರೆಯುತ್ತವೆ ಅಂದರೆ ಯಾವ ಜಿಲ್ಲೆಯಲ್ಲಿ? ರಾಯಚೂರು ಜಿಲ್ಲೆಯ ಮಸ್ಕಿ ಆಗಿರಬಹುದು, ಕೊಪ್ಪಳ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಜಟ್ಟಿಂಗ ರಾಮೇಶ್ವರ ಆಗಿರ್ಬೋದು. ಇವುಗಳ ಮೌರ್ಯರ ಕನ್ನಡದ ಕುರುಹುಗಳಾಗಿವೆ. ಹಾಗೆ ಮೌರ್ಯರ ದಕ್ಷಿಣದ ರಾಜಧಾನಿ ಸುವರ್ಣಗಿರಿ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ, ಸುವರ್ಣಗಿರಿ ಇದು ಯಾವ ರಾಜಮನೆತನದ ದಕ್ಷಿಣದ ರಾಜಧಾನಿಯಾಗಿದೆ? ಮೌರ್ಯರ ದಕ್ಷಿಣದ ರಾಜಧಾನಿ ಸುವರ್ಣಗಿರಿ ಆಗಿದೆ. ಹಾಗೆ ಮುಂದಿನ ರಾಜಮನೆತನವನ್ನು ನೋಡುತ್ತಾ ಹೋಗುವುದು ನಾವು ಸ್ನೇಹಿತರೆ. ಇವರ ಆಳ್ವಿಕೆ ಕ್ರಿಸ್ತಪೂರ್ವ 230 ಹಾಗೆ ಕ್ರಿಸ್ತ ಶಕ 220 ಆಗಿದೆ. ಇನ್ನು ಶಾತವಾಹನರ ಮೂಲ ಪುರುಷ ಅಂದರೆ ಮೊದಲನೇ ಪುರುಷ ಯಾರಂತಂದರೆ ಸಿಮುಖ ಶಾತವಾಹನರ ಮೊದಲ ಪುರುಷ. ಹಾಗೂ ಈತನ ಕರ್ನಾಟಕದ ಬಳ್ಳಾರಿಗೆ ಸೇರಿದವನೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಇವರು ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯವರು ಅಂತ ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಇವರು ಶಾತವಾಹನರ ರಾಜಧಾನಿ ಯಾವುದಂದರೆ ಪ್ರತಿಷ್ಠಾನ. ಇಲ್ಲಿ ಒಂದು ಪ್ರಶ್ನೆಯನ್ನು ಉದ್ಭವ ಆಗುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಪ್ರತಿಷ್ಠಾನ ರಾಜಧಾನಿ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಉತ್ತರ ಗೋದಾವರಿ ನದಿಯ ದಂಡೆಯ ಮೇಲೆ ಪ್ರತಿಷ್ಠಾನ ರಾಜಧಾನಿ ಇದೆ ಅಂತ ಹೇಳಬಹುದು ಸ್ನೇಹಿತರೆ. ಮುಂದೆ ನೋಡುವುದಾದರೆ ಶಾತವಾಹನರ ಪ್ರಸಿದ್ಧ ಅರಸರುಗಳು 2ನೇ ಶಾತಕರ್ಣಿ ಆಗಿರ್ಬೋದು, ಹಾಲ ಮಹಾರಾಜ ಆಗಿರ್ಬೋದು, ಗೌತಮಿ ಪುತ್ರ ಶಾತಕರ್ಣಿ ಆಗಿರ್ಬೋದು. ಗೌತಮಿ ಪುತ್ರ ಶಾತಕರ್ಣಿಯ ಕೆಲವೊಂದಿಷ್ಟು ಬಿರುದುಗಳಿವೆ ಸ್ನೇಹಿತರೆ, ಅವನನ್ನು ಕೇಳಬಹುದು ಪರೀಕ್ಷೆಯಲ್ಲಿ. ಮೊದಲನೇ ಬಿರುದು ತ್ರೈಸಮುದ್ರ ತ್ವಯಪೀತ ವಾಹನ ಏಕಬ್ರಾಹ್ಮಣ. ನೋಡಿ ಸ್ನೇಹಿತರೆ, ತ್ರೈಸಮುದ್ರ ತ್ವಯಪೀತ ವಾಹನ ಏಕಬ್ರಾಹ್ಮಣ ಇದು ಗೌತಮಿ ಪುತ್ರ ಶಾತಕರ್ಣಿಯ ಪ್ರಸಿದ್ಧವಾದಂಥ ಬಿರುದು. ಹಾಗೆ ರಾಜಾದಿರಾಜ ಆಗಿರಬಹುದು. ಇನ್ನು ಶಾತವಾಹನರ ಕೊನೆಯ ದೊರೆ ಯಾರು ಅಂತಂದರೆ ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ದೊರೆ. ಮೊದಲ ದೊರೆ ಯಾರು? ಸಿಮುಖ. ಹಾಗೆ ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ. ಮುಂದೆ ನೋಡುವುದಾದರೆ ಶಾತವಾಹನರ ಆಡಳಿತದಲ್ಲಿ ಹಣಕಾಸು ಅಧಿಕಾರಿಯನ್ನು ಏನೆಂದು ಕರೆಯುತ್ತಿದ್ದರು? ಶಾತವಾಹನರ ಆಡಳಿತದಲ್ಲಿ ಹಣಕಾಸು ಅಧಿಕಾರಿಯನ್ನು ಏನಂತ ಕರೆಯುತ್ತಿದ್ದಾರೆ ಅಂದರೆ ಹಿರಣ್ಯಕ ಎಂದು ಹಣಕಾಸು ಅಧಿಕಾರಿಯನ್ನು ಇವರು ಕರೆಯುತ್ತಿದ್ದರು. ಇನ್ನೊಮ್ಮೆ ನೋಡಿಕೊಳ್ಳಿ ಸ್ನೇಹಿತರೆ, ಶಾತವಾಹನರ ಮೂಲ ಪುರುಷ ಸಿಮುಖ, ಬಳ್ಳಾರಿ ಜಿಲ್ಲೆಗೆ ಸೇರಿದ್ದಾರೆ. ಇವರ ರಾಜಧಾನಿ ಪ್ರತಿಷ್ಠಾನ ಆಗಿತ್ತು. ಅದು ಯಾವ ನದಿ ದಂಡೆ ಮೇಲಿದೆ ಅಂದರೆ ಗೋದಾವರಿ ನದಿ ದಂಡೆ ಮೇಲಿದೆ. ಪ್ರಸಿದ್ಧ ಅರಸರುಗಳು 2ನೇ ಶಾತಕರ್ಣಿ, ಹಾಲ ಮಹಾರಾಜ, ಗೌತಮಿ ಪುತ್ರ ಶಾತಕರ್ಣಿ ಬಿರುದು ತ್ರೈಸಮುದ್ರ ತ್ವಯಪೀತವಾಹನ ಏಕಬ್ರಾಹ್ಮಣ, ರಾಜ, ಕೊನೆಯದರೆ ಯಜ್ಞಶ್ರೀ ಶಾತಕರ್ಣಿ. ಹಾಗೆ ಹಣಕಾಸು ಅಧಿಕಾರಿಯನ್ನು ಹಿರಣ್ಯಕ ಅಂತ ಕರೆಯುತ್ತಿದ್ದರು. ಹಾಗೆ ಇವರು ಗ್ರೀಕ್ ಮತ್ತು ರೋಮನ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿರ್ತಾರೆ.
ಇವರ ಆಳ್ವಿಕೆ ಎಷ್ಟು ಕ್ರಿಸ್ತಶಕ 220 ಹಾಗೆ ಕ್ರಿಸ್ತಪೂರ್ವ 230 ಆಗಿತ್ತು ಸ್ನೇಹಿತರೆ. ಆವಾಗೇ ಇವರು ಗ್ರೀಕ್ ಮತ್ತು ರೋಮನ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿರ್ತಾರೆ. ಇವರು ಆರಾಧನೆ ಮಾಡುವಂಥ ಇವರು ಪೂಜಿಸುವಂಥ ದೇವರುಗಳು ಯಾರಂತಂದರೆ ಶಿವ ಮತ್ತು ವಿಷ್ಣು. ಇವರ ಕಾಲದ ಅಮರಾವತಿ ಸ್ತೂಪಗಳು ಪ್ರಸಿದ್ಧವಾಗಿವೆ. ಅಷ್ಟೇ ಯಾವ ರೀತಿ ಕೇಳ್ತಾರೆ ಅಂತಂದರೆ ಅಮರಾವತಿ ಸ್ತೂಪಗಳು ಯಾವ ರಾಜಮನೆತನದ ಪ್ರಸಿದ್ಧವಾದಂಥ ಸ್ತೂಪಗಳಾಗಿವೆ ಅಂತ ಕೇಳಿದರೆ ಶಾತವಾಹನರ ಪ್ರಸಿದ್ಧ ಸ್ತೂಪಗಳಾಗಿವೆ. ಇವರ ರಾಜ್ಯ ಲಾಂಛನ ಯಾವುದಂತಂದರೆ ವರುಣ. ನೋಡಿ ಗೈಸ್, ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗಳು ಮೊದಲು ನಿಮಗೆ ಬರುತ್ತವೆ. ನಮ್ಮ ಚಾನಲ್ನಲ್ಲಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಪರೀಕ್ಷೆಗೆ ಹೆಲ್ಪ್ ಆಗುವಂಥ ಕಂಟೆಂಟ್ ಡೈಲಿ ಬರುತ್ತೆ. ಹಾಗೆ ನೆಕ್ಸ್ಟ್ ನೋಡುವುದಾದರೆ ಇವರ ರಾಜ್ಯ ಲಾಂಛನ ವರುಣ. ಶಾತವಾಹನರ ರಾಜ್ಯ ಲಾಂಛನ ವರುಣವಾಗಿದೆ. ಈ ಕೃತಿಗಳನ್ನ ಯಾವುದೇ ರೀತಿಯಲ್ಲಿ ಕೇಳ್ಬೋದು, ಕೇಳಿಕ್ಕಿಲ್ಲ. ನೋಡೋಣ ಸ್ನೇಹಿತರೆ. ಹಾಲಗತ ಸಪ್ತಸತಿ, ಗುಣಾಢ್ಯ ಬೃಹತ್ ಕಥಾ, ಸರ್ವವರ್ಮ ಖಾತಾಂತರ ವ್ಯಾಕರಣ, ಕ್ಷೇಮೇಂದ್ರ ಕಥಾ ಸರಿತ್ಸಾಗರ. ಹಾಗೆ ಇವರು ರಚಿಸಿದಂಥ ಚಿತ್ರಕಲೆಗಳು ಯಾವ ಪ್ಲೇಸ್ನಲ್ಲಿ ಯಾವ ಊರುಗಳಲ್ಲಿ ಕಂಡುಬರ್ತಾವೆ ಅಂತಂದರೆ ನಾಸಿಕ್ ಆಗಿರ್ಬೋದು, ಕಾರ್ಲಿ ಆಗಿರ್ಬೋದು, ಅಜಂತ, ಮಥುರಾ ಮತ್ತು ಅಮರಾವತಿಗಳಲ್ಲಿ ಕಂಡುಬಂದಿವೆ. ಹಾಗೆ ಮುಂದಿನ ರಾಜಮನೆತನ, ಮುಂದಿನ ಪ್ರಸಿದ್ಧ ಅಥವಾ ಕನ್ನಡದ ಮೊದಲ ರಾಜಮನೆತನ ಅಂತ ಹೇಳ್ಬೋದು ಸ್ನೇಹಿತರೆ ಕದಂಬರು. ಕದಂಬರ ಆಳ್ವಿಕೆ ಎಷ್ಟಂದರೆ ಕ್ರಿಸ್ತಶಕ 345 ಹಾಗೂ 540. ಕದಂಬರು ಕನ್ನಡದ ಮೊದಲ ರಾಜಮನೆತನ ಅಂತ ಹೇಳ್ಬೋದು. ಇದರ ಸ್ಥಾಪಕರು ಮಯೂರವರ್ಮ. ಚೆನ್ನಾಗಿ ನೋಡಿ, ಮೌರ್ಯರ ಸ್ಥಾಪಕ ಚಂದ್ರಗುಪ್ತ ಮೌರ್ಯವಾದರೆ ಕದಂಬರ ಸ್ಥಾಪಕ ಮಯೂರವರ್ಮ. ಈತನ ತಂದೆ ಬಂಧುಸೇನ ಆಗಿರ್ತಾರೆ. ಹಾಗೆ ಅಜ್ಜ ವೀರಶರ್ಮ. ಇನ್ನು ಕದಂಬರ ರಾಜಧಾನಿ ಯಾವುದು? ಬನವಾಸಿ. ಪ್ರಸಿದ್ಧವಾದಂತಹ ಬನವಾಸಿ ಕದಂಬರ ರಾಜಧಾನಿಯಾಗಿದೆ. ಹಾಗೆ ಇವರ ಲಾಂಛನ ಸಿಂಹ. ಶಾತವಾಹನ ರಾಜ್ಯ ಲಾಂಛನ ಯಾವುದಾಗಿತ್ತು? ವರುಣ. ಹಾಗೆ ಇವರ ಲಾಂಛನ ಸಿಂಹವಾಗಿದೆ. ಹಾಗೆ ಮತ್ತು ಧ್ವಜವನ್ನು ನೋಡುತ್ತಾ ಹೋದರೆ ಕದಂಬರ ಸೂಚಿಸುವಂಥ ಧ್ವಜ ವಾನರ ಧ್ವಜ. ವಾನರ ಧ್ವಜವನ್ನು ಕದಂಬರ ರಾಜ್ಯದ ಧ್ವಜ ಎಂದು ತೀರ್ಮಾನಿಸಲಾಗಿತ್ತು. ಹಾಗೆ ಮಯೂರವರ್ಮನ ಬಗ್ಗೆ ತಿಳಿಸುವಂಥ ಶಾಸನ ಚಂದ್ರವಳ್ಳಿ ಶಾಸನ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ ಚಂದ್ರವಳ್ಳಿ ಶಾಸನದಲ್ಲಿ ಚಂದ್ರವಳ್ಳಿ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ ಅಂತ ಕೇಳಿದರೆ ಮಯೂರವರ್ಮನ ಬಗ್ಗೆ ತಿಳಿಸುತ್ತೆ. ಹಾಗೂ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದು. ಮತ್ತು ಇವರು ಟಂಕಿಸಿದಂಥ ನಾಣ್ಯ, ಕದಂಬರ ನಾಣ್ಯ ಯಾವುದಂದರೆ ಪದ್ಮ ಟಂಕ ಅಂತ ಹೇಳ್ಬೋದು. ಪದ್ಮ ಟಂಕ ಇವರು ಕದಂಬರ ಪ್ರಸಿದ್ಧವಾದಂಥ ನಾಣ್ಯ. ನಾವು ಕದಂಬರ ಎರಡನೇ ಪ್ರಸಿದ್ಧ ಅರಸ ಯಾರು? ಕದಂಬರ ಪ್ರಸಿದ್ಧ ಎರಡನೇ ಅರಸ. ಮೊದಲನೆಯವರು ಸ್ಥಾಪಕರು ಮಯೂರವರ್ಮರು. ಹಾಗೆ ಇವರ ಪ್ರಸಿದ್ಧ ಎರಡನೇ ಅರಸರಂದರೆ ಕಾಕುತ್ಸವರ್ಮ ಅಂತ ಹೇಳ್ಬೋದು. ಮತ್ತು ಇವನು ಹೊರಡಿಸಿದಂಥ ಶಾಸನ ಹಲ್ಮಿಡಿ ಶಾಸನ. ನೋಡಿ ಸ್ನೇಹಿತರೆ, ಹಲ್ಮಿಡಿ ಶಾಸನ ಇದು ಕನ್ನಡದ ಮೊದಲ ಶಾಸನವಾಗಿದೆ. ಇದು ಬಂದಿದ್ದು ಕದಂಬರ ರಾಜಮನೆತನದಿಂದ ಕೂಡ. ಹಾಗೆ ಇನ್ನೊಂದು ತಾಳಗುಂದ ಶಾಸನ ಇದನ್ನು ಮುಂದೆ ನೋಡ್ತಾ ಹೋಗೋಣ. ಇನ್ನು ಕದಂಬರು ಆಚರಿಸುವಂಥ ಉತ್ಸವ ಯಾವುದು ಅಂತಂದರೆ ಚೈತ್ರ ದೀಪಾವಳಿ ಉತ್ಸವ. ಇವರು ಪ್ರಸಿದ್ಧವಾಗಿ ಕದಂಬರು ಆಚರಿಸುವಂಥ ಉತ್ಸವ ಚೈತ್ರ ದೀಪಾವಳಿ ಉತ್ಸವ. ಹಾಗೆ ಇವರ ದೇವಾಲಯಗಳು ಹಲಸಿಯ ಜಿನಾಲಯ, ಗುಡ್ನಾಪುರದ ಮನ್ಮಥ ದೇವಾಲಯ, ಜಂಬೇಹಳ್ಳಿಯ ದುರ್ಗಾ ವಿಗ್ರಹ, ಬನವಾಸಿಯ ಮಧುಕೇಶ್ವರ ದೇವಾಲಯ. ಹಾಗೆ ಮುಂದೆ ನೋಡ್ತಾ ಹೋದರೆ ತಾಳಗುಂದ ಶಾಸನವನ್ನು ನೋಡಬಹುದು. ತಾಳಗುಂದ ಶಾಸನ ಕೂಡ ಕದಂಬರ ರಾಜಮನೆತನದಿಂದ ಬಂದಿದೆ. ಇದನ್ನು ರಚಿಸಿದಂತಹ ಕೃತಿ ಕವಿ ಕುಬ್ಜ ಅವರು ರಚಿಸ್ತಾರೆ. ಹಾಗೆ ಕದಂಬರ ಕಾಲದಲ್ಲಿ ವಿವಿಧ ರೀತಿಯ ತೆರಿಗೆಗಳನ್ನು ಹಾಕಲಾಗುತ್ತೆ ಸ್ನೇಹಿತರೆ. ಅವುಗಳಲ್ಲಿ ಬೀಳ್ಕೊಡೆ ತೆರಿಗೆ ಮುಖ್ಯವಾಗಿತ್ತು. ಬೀಳ್ಕೊಡೆ ತೆರಿಗೆ ಯಾವುದಕ್ಕೆ ಸಂಬಂಧಪಟ್ಟಿತ್ತಂದರೆ ಇದು ಮಾರಾಟದ ತೆರಿಗೆ ಆಗಿರುತ್ತೆ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ ಕದಂಬರ ಕಾಲದಲ್ಲಿ ವಿವಿಧ ತೆರಿಗೆಗಳನ್ನು ಹಾಕಲಾಗುತ್ತಿತ್ತು. ಅವುಗಳಲ್ಲಿ ಮಾರಾಟ ತೆರಿಗೆ ಯಾವುದಾಗಿತ್ತು ಅಂತ ಕೇಳಿದರೆ ಬೀಳ್ಕೊಡೆ ತೆರಿಗೆ ಉತ್ತರವಾಗಿರುತ್ತೆ ಸ್ನೇಹಿತರೆ. ಇಂಥ ಎಲ್ಲ ರೀತಿಯ ಹಿಸ್ಟ್ರಿ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪ್ರತಿಯೊಂದು ಕಂಟೆಂಟ್ಗಳನ್ನ ನಾನು ಹೇಳ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.